ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ದೆಹಲಿ ಪೊಲೀಸರು ಮನೋರಂಜನ್ ಸ್ನೇಹಿತರು ಅವರೆಲ್ಲರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಮೈಸೂರಿನಲ್ಲೇ ದೆಹಲಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಭವನದಲ್ಲಿ ಆದ ಸ್ಮೋಕ್ ಬಾಂಬ್ ಪ್ರಕರಣ ಸಂಬಂಧ ಮೈಸೂರಿನಲ್ಲಿ ದೆಹಲಿ ಪೊಲೀಸರು ಠಿಕಾಣಿ ಹೂಡಿದ್ದು ಮನೋರಂಜನ್ ಕುಟುಂಬಸ್ಥರು ಅವರ ಸ್ನೇಹಿತರು ಎಲ್ಲರ ಒಂದು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ವಿಚಾರಣೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯಗಳು ಕೂಡ ಹೊರಕ್ಕೆ ಬರ್ತಾ ಇದೆ. ಯಾವ ರೀತಿಯಾಗಿ ಪ್ಲಾನ್ ಅನ್ನ ರೂಪಿಸಿದ್ರು, ಎಲ್ಲೆಲ್ಲಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು, ಇದರ ಬಗ್ಗೆ ಪೋಷಕರಿಗೂ ಕೂಡ ಅರಿವಿಲ್ಲದ ಹಾಗೆ ಯಾವ ರೀತಿಯ ಸಂಚನ್ನ ರೂಪಿಸಿದ್ದ ಮನೋರಂಜನ್, ಇದಕ್ಕಾಗಿ ಆತ ಯಾರನ್ನೆಲ್ಲ ಬಳಕೆ ಮಾಡಿಕೊಂಡಿದ್ದ, ವಿಚಾರಣೆಯ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿರುವಂತಹ ಕೆಲವೊಂದಷ್ಟು ಹೆಸರುಗಳನ್ನ ಇಟ್ಕೊಂಡು ಈಗ ಮೈಸೂರಿನಲ್ಲಿ ಆ ಹುಡುಗರನ್ನು ಕೂಡ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅವರ ಪಾತ್ರ ಏನಾಗಿತ್ತು ಈ ಇಡೀ ಪ್ರಕರಣದಲ್ಲಿ ಮತ್ತು ಅವರ ಒಂದು ಉದ್ದೇಶ ಏನಾಗಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ದೆಹಲಿ ಪೊಲೀಸರು ಮುಂದುವರೆಸಿದ್ದಾರೆ. ಆದ ಕಾರಣದಿಂದಾಗಿ ಅವರು ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದಾರೆ. ಸುಮಾರು ಕುಟುಂಬಸ್ಥರ ವಿಚಾರಣೆಯನ್ನು ನಡೆಸಿದ್ರು. ಅವರ ಬ್ಯಾಂಕ್ ಬ್ಯಾಲೆನ್ಸು, ಅವರ ಅಕೌಂಟ್ ಸ್ಟೇಟ್ಮೆಂಟು ಮತ್ತು ಅವನಿಗೆ ಬಂದಿರತಕ್ಕಂತಹ ಹಣದ ಒಂದು ಹಾಗು ಹೋಗುಗಳು, ಅವರ ಫ್ಯಾಮಿಲಿ ಏನಾದರೂ ಸಪೋರ್ಟ್ ಮಾಡ್ತಿದ್ರ ಹಣಕಾಸಿನ ವಿಚಾರದಲ್ಲಿ, ಇದೆಲ್ಲದರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಸ್ನೇಹಿತರೆಂದರೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ತಾ ಇದ್ದಾರೆ.